ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಂಡಿನಿ. ಒಂದು ಬಂದ್ಬಿಟ್ಟು ಸ್ಕೈಲ್ ಮೈಂಡ್ ದ ಫ್ಯೂಚರ್ ಇಸ್ ಆನ್ಲೈನ್ ಹಿಯರಿಂಗ್ ಅಂತ. ಇನ್ನೊಂದು ಬಂದ್ಬಿಟ್ಟು ಸೈಡಾಕ್ಸ್ ಫೈನಾನ್ಷಿಯಲ್ ಹಿಯರಿಂಗ್ ಟೆಲಿಕಾಲರ್ ಆಗಿ. ಬರೀ ಇವರು ಟೆಲಿಕಾಲರ್ ಆಗಿ ಮಾತ್ರ ಬೇಕು ಅಂತಲೇ ಹೇಳಿದ್ದಾರೆ. ಸೊ ಸೈಡಾಕ್ಸ್ ಫೈನಾನ್ಷಿಯಲಿಂದ ಟೆಲಿಕಾಲರ್ ಎಕ್ಸಿಕ್ಯೂಟಿವ್ ರಿಮೋಟ್ ವರ್ಕು, ಸ್ಯಾಲ್ರಿ ಬಂದ್ಬಿಟ್ಟು 25K ಕಮಿಷನ್ ಬೇಸಿಕ್ ಅಂತ ಹೇಳಿದ್ದಾರೆ. ಅಪ್ ಟು 25K ಕಮಿಷನ್ ಬೇಸಿಕ್ ಅಂತ ಹೇಳಿದ್ದಾರೆ. ಇನ್ಫಾರ್ಮೇಷನ್ ಬಂದ್ಬಿಟ್ಟು ಅವರು ಫೋನ್ ನಂಬರಲ್ಲಿ ವಾಟ್ಸಪ್ ಮಾಡಿ ಅಂತ ಕಳಿಸಿದ್ದಾರೆ. ಫುಲ್ ಟೈಮು ಪಾರ್ಟ್ ಟೈಮ್ ಫ್ರೀಲಾನ್ಸ್ ಅಂತಲೂ ಹೇಳ್ತಾರೆ. 25,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಆರ್ ಯು ನೋ ಅಬೌಟ್ ಸ್ಟಾಕ್ ಮಾರ್ಕೆಟಲ್ಲಿ ಗೊತ್ತಾ ನಿಮಗೆ ಅದ್ರ ಬಗ್ಗೆ ಅಂತ ಕೇಳಿದ್ದಾರೆ. ಸೊ ಇವರು ಸೆಕೆಂಡರಿ ಇಲ್ಲ 10th PUC ಇಲ್ಲ 10th ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಟೋಟಲ್ ಆಗಿ ನಿಮಗೆ ಟೆಲಿ ಸೇಲ್ಸಲ್ಲಿ ಇಲ್ಲ ಟೋಟಲ್ ವರ್ಕು ಬರುತ್ತಾ ಅಂತ ಹೇಳಿದ್ದಾರೆ. ಸೊ ಹಿಂದಿ ಇಂಗ್ಲೀಷ್ ಕೇಳಿದ್ದಾರೆ. ಸೊ ರಿಮೋಟ್ ವರ್ಕ್ ಇದು. ಸೊ ಪ್ಲೀಸ್ ಇದು ಫೀಮೇಲ್ಸ್ ಆದರೂ ಮಾಡ್ಬೋದು, ಮೇಲ್ಸ್ ಆದರೂ ಮಾಡ್ಬೋದು. ಇವ್ರು ಕೇಳ್ತಾ ಇರೋದು ಒಂದೇ BPO ಟೆಲಿಕಾಲರ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು BPO ಅಲ್ಲಿ ವರ್ಕ್ ಮಾಡಬೇಕಂತ ಹೇಳ್ತಾರೆ. ಅರ್ಜೆಂಟ್ ಹಿಯರಿಂಗ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಅರ್ಜೆಂಟಾಗಿ ಬೇಕಂತೆ. 25,000 ಸ್ಯಾಲ್ರಿ ಕೊಡ್ತಾರೆ. ಕಮಿಷನ್ ಬೇಸಿಕ್ ಸಹ ಇರುತ್ತೆ. ಫ್ರೀಲಾನ್ಸ್ ವರ್ಕು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ನೀವು. ವಾಟ್ಸಪ್ಪಲ್ಲಿ ಅವ್ರ ನಂಬರ್ ಕೊಟ್ಟಿದ್ದಾರೆ. ಸೊ CV ನೀವು ಅವ್ರಿಗಾದ್ರೂ ಕಳಿಸ್ಬೋದು, ಇಲ್ಲಾಂದರೆ ನೀವು ಅಪ್ಲೈ ಆದರೂ ಮಾಡ್ಬೋದು. ಸೊ ಮೇಲ್ಸ್ ಆಗಲಿ ಫೀಮೇಲ್ಸ್ ಆಗಲಿ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಈಸಿ ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಆಮೇಲೆ ಕಂಟ್ರಿ ಬರುತ್ತೆ. ಸೊ ಪ್ಲೀಸ್ ಸಿಟಿ, ಸ್ಟೇಟ್, ಆಮೇಲೆ ಫೋನ್ ನಂಬರ್ ಬರುತ್ತೆ. ನಿಮ್ಗೆ ಸಿಟಿ, ಸ್ಟೇಟ್, ಫೋನ್ ನಂಬರ್ ಆಪ್ಷನಲ್ ಆಗಿರುತ್ತೆ. ಸೊ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಮೇಲು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಅಲ್ಲಿಂದ ನಿಮಗೆ ಕಾಲ್ ಬರುತ್ತೆ, ಇಲ್ಲ ಮೇಲ್ ಬರುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಕೈಲ್ ಮೈಂಡ್ ದ ಫ್ಯೂಚರ್ ಇಸ್ ಆನ್ಲೈನ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್. ಅಂದರೆ ಕನ್ನಡ ಬರೋರು, ಇಂಗ್ಲೀಷು ಚೆನ್ನಾಗಿ ಅರ್ಥ ಆಗಿರೋರು, ಕನ್ನಡದಿಂದ ಇಂಗ್ಲೀಷು ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ ಅನ್ನೋರು ಇದಕ್ಕೆ ಅಪ್ಲೈ ಮಾಡಿ. ಇವರು ತುಂಬ ಎಕ್ಸ್ಪೀರಿಯನ್ಸ್ ಅವ್ರು ಬೇಕು ಅಂತ ಹೇಳಿದ್ದಾರೆ. ಒಂದು ಸ್ಯಾಟರ್ಡೆ ಸಹ ಇರುತ್ತೆ ಕೆಲಸ ಅಂತ ಹೇಳಿದ್ರೆ. ಬರೀ 4 ಇಲ್ಲಾಂದರೆ 8 ಅವರ್ಸ್. 4 ಅವರ್ಸ್ ಆಗ್ಬೋದು, ಇಲ್ಲ 8 ಅವರ್ಸ್ ಆಗ್ಬೋದು. ಅದಕ್ಕಿಂತ ಕಮ್ಮಿನೂ ಆಗ್ಬೋದು ಅಂತಲೇ ಅವರು ಹೇಳ್ತಾರೆ. ಅವರು ಒಂದೇ ಹೇಳ್ತಾ ಇರೋದು ಕ್ಲಿಪ್ಪಿಂಗ್ಸ್ ಆಡಿಯೋ ಸ್ಪೋಕನ್ ಇನ್ ಕನ್ನಡ ಆರ್ ಇಂಗ್ಲೀಷ್ ವಿತ್ ಹೈ ಅಕ್ಯುರೆನ್ಸಿ. ಅಂದರೆ ಕನ್ನಡದಲ್ಲಾದರೂ ಆಗಿರ್ಬೋದು, ಇಂಗ್ಲೀಷಲ್ಲಾದರೂ ಆಗಿರ್ಬೋದು. ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅವ್ರು ಹೇಳೋ ಪ್ರಕಾರ ನಿಮಗೆ ಪ್ರತಿಯೊಂದು ಟೈಮಿಂಗ್ಸ್ ಇರಬೇಕು. ಈ ಟೈಮಿಂಗ್ಸಲ್ಲಿ ಸ್ಟಾರ್ಟ್ ಆದರೆ ನೀವು ಅದೇ ಟೈಮಿಂಗ್ಸಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಟ್ರಾನ್ಸ್ಲೇಟ್ ಮಾಡಬೇಕು, ಆಮೇಲೆ ಎಂಡಿಂಗಲ್ಲೇ ಸ್ಟಾಪ್ ಮಾಡಬೇಕು. ಸ್ಪೆಲ್ಲಿಂಗ್ಸು, ಗ್ರಾಮರು, ಫಾರ್ಮೆಟಿಂಗ್ ಎರರ್ಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಬೇಕು. ನೀವು ಟೀಮ್ ಫೀಡ್ಬ್ಯಾಕ್ ಕೇಳಬೇಕು, ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಅವ್ರಿಗೆ ಹೇಳಬೇಕು. ಆಮೇಲೆ ಎಡಿಟ್ ಮಾಡಬೇಕು, ನೀವು ಫಿಲ್ ಮಾಡಿ ಅದನ್ನು ಕಳಿಸೋಕ್ಕಿಂತ ಮುಂಚೆ. ಅವ್ರು ಹೇಳ್ತಾರೆ ಫೀಡ್ಬ್ಯಾಕ್ ಬೇಕು, ಇಂಪ್ರೂವ್ ಆಗಬೇಕು ಅಂದರೆ ಮೆಷಿನ್ ಲರ್ನಿಂಗ್ ಲಾಗರಿಥಮ್ಸ್ ಎಲ್ಲ ಪ್ರತಿಯೊಂದು ನೀವು ಚೆಕ್ ಮಾಡಿ ಅದನ್ನೆಲ್ಲ ಕಲಿಬೇಕಾಗುತ್ತೆ. ಅವ್ರು ಹೇಳ್ತಾರೆ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಲಿಸನಿಂಗ್ ಸ್ಕಿಲ್ಸ್ ನಿಮಗೆ ಗೊತ್ತಿರಬೇಕು. ಆಡಿಯೋನ ಕರೆಕ್ಟಾಗಿ ಕೇಳಿಸ್ಕೋಬೇಕು, ಆಮೇಲೆ ಟ್ರಾನ್ಸ್ಲೇಷನ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಡೆಡ್ಲೈನ್ ಇರುತ್ತೆ, ಸ್ಟಾಪ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿರಬೇಕು. ನೀವು ಪ್ರತಿಯೊಂದೂ ಕಂಪ್ಯೂಟರಲ್ಲಿ ಕಂಫರ್ಟಬಲ್ ಆಗಿರಬೇಕು. ಡಿಫ್ರೆಂಟ್ ಪ್ರೋಗ್ರಾಮ್ಸಲ್ಲಿ ನೀವು ಕಲ್ತಿರಬೇಕು. ಡೀಟೇಲ್ ಓರಿಯೆಂಟೆಡ್ ಬೀಯಿಂಗ್ ಸಕ್ಸಸ್ಫುಲ್ ಇನ್ ದ ಜಾಬ್. ಅಂದರೆ ಇದನ್ನು ಕಲಿಯೋದ್ರಿಂದ ನೀವು ಸಕ್ಸಸ್ಫುಲ್ ಜಾಬ್ನ ಆಯ್ಕೆ ಮಾಡಿರೋ ಥರ ಇರುತ್ತೆ. ರೈಟಿಂಗ್ ಸ್ಕಿಲ್ಸ್, ಟ್ರಾನ್ಸ್ಕ್ರೈಬರ್ಸು, ಆಮೇಲೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್. ಅಂದರೆ ಇಂಗ್ಲೀಷ್ ಗ್ರಾಮರು ಮತ್ತು ಇಂಗ್ಲೀಷು ಚೆನ್ನಾಗಿ ಗೊತ್ತಿರಬೇಕು. ಯಾಕಂದರೆ ಕನ್ನಡ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇಂಗ್ಲೀಷ್ ಗ್ರಾಮರ್ ಮತ್ತು ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಇವರು ಹೇಳ್ತಾರೆ ಇದು ಕಂಪ್ಲೀಟ್ಲಿ ಫ್ರೀಲಾನ್ಸ್ ವರ್ಕ್. 6 ಮಂತ್ಸ್ ಇರುತ್ತೆ. ಇವರು 10,000 to 20,000 ಪರ್ ಮಂತ್ ಕೊಡ್ತಾರಂತೆ. ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳಿದ್ದಾರೆ. ಇದು ಡೇ ಶಿಫ್ಟು. ಟೋಟಲ್ ಇಯರ್ಸ್ 3 ಇಯರ್ಸ್ ಬೇಕಂತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ. ಸೊ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್. ಇದು ಮೇಲ್ ಆದರೂ ಮಾಡ್ಬೋದು, ಫೀಮೇಲ್ ಆದರೂ ಮಾಡ್ಬೋದು. ನಿಮಗೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರುತ್ತೆ ಅನ್ನೋರು ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ನೌ ಅಂತ ಕೊಟ್ಟಾಗ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್. ನಾನು ಹೇಳಿದೆ ಸಿಟಿ, ಸ್ಟೇಟ್ ಮತ್ತು ಫೋನ್ ನಂಬರ್ ಆಪ್ಷನಲ್ ಅಂತ ಹೇಳಿ.
ಕೊಟ್ಟಾಗ ನಿಮಗೆ ಡೈರೆಕ್ಟಾಗಿ ನಿಮಗೆ ಸಿ ವಿ ಬರುತ್ತೆ. ಸೊ ಸಿ ವಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿ ವಿ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಟಾಗಿ ಅಪ್ಲೋಡ್ ಆದಮೇಲೆ ಅವರು ಕಾಲ್ ಮಾಡ್ತಾರೆ ನಿಮಗೆ, ಇಲ್ಲ ಮೇಲ್ ಆದರೂ ಕಳಿಸ್ತಾರೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಮೇಲ್ ಆಗಲಿ ಫೀಮೇಲ್ ಆಗಲಿ ಅಪ್ಲೈ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.